ಇದ್ದರಲ್ಲ ಮಗ ಚಕ್ರಬಾಹು ಸಕಲ ಸೈನ್ಯವನ್ನೇ ಸೇರಿಕೊಂಡು ದಾಳಿ ಮಾಡಿದ್ದಾರಂತೆ. ದಾಳಿ ಮಾಡಿದ್ದು ಮಾತ್ರವಲ್ಲ, ನಮ್ಮವರೆಲ್ಲ ಕೊಲ್ಲುತ್ತಾ ಮುಂದಾಗಿ ಬರ್ತಾ ಇದ್ದಾನೆ. ಬಹಳ ಭಯವೇ ಹಾಕಿದ್ದಾನೆ. ಹಕ್ಕಿಯ ಹೋರಾಟಕ್ಕೆ ಬೇಕಾಗಿ ನಿನ್ನನ್ನು ಕರೆಸಿದ್ದೇನೆ ಮಗಳಿಂದ. ಅವಳ ಸೇನೆಯಲ್ಲಿರುವಂತಹ ಪ್ರತಿಯೊಬ್ಬ ಹೆಂಗಳೆಯನ್ನು ಸಂತೋಷವಾಯಿತು ಮಗನೇ. ನೀನಾದಂತ ಅಂಗಡಿಯನ್ನು ಕೇಳಿದಾಗ ಮಗನೇ, ರಣಶ್ರೇಷ್ಠಕ್ಕೆ ಹೋಗುವಂತಹ ಸಭೆಯಲ್ಲಿ ಸ್ವಲ್ಪ ಯೋಚಿಸಲೇಬೇಕು. ಬಹಳ ಭಯಾವಿಯಾಕೆ. ಆದ್ದರಿಂದ ಸಕಲ ಆಯುಧಗಳನ್ನು ಕೊಡ್ತಾ ಇದ್ದೇನೆ, ರಣಮೀನಿಯನ್ನು ಕೊಟ್ಟಿದ್ದೇನೆ. ಶೀಘ್ರವಾಗಿ ಬಾ. ರಣಕಾರಕಳು ಗುವಿನೆನುತ ಯೋಚಿಸುತ್ತಿರಲು ರಣಕಾರಕಳು ಗುವಿ
ನಮ್ಮಲ್ಲಿದ್ದರೆ ಮೇಲೆದ್ದು ಬರಲಿ, ಮೇಲೆದ್ದು ಬರಲಿ. ಅಮ್ಮ ಬಂಡನ ಸುತರು ಕಾಳಗಕ್ಕೆಂದು ನಮ್ಮೆಡೆ ಬೈದಿಗರು ನಮ್ಮೆಡೆ ಗೈದಿಗರು ನಮ್ಮೆಡೆ ಗೈದಿಗರು ಕಮ್ಮನೆಗಳು ಗಂಡ ಜನತೆಯ ನೋಡುವೆ ಕಮ್ಮನೆಗಳು ಗೆಲ್ಲ ಜನತೆಯ ನೋಡುವೆ ಒಮ್ಮೆಗೆ ನಿಂತಿರು ಎದ್ದೇಳಮ್ಮ. ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರನು ಹೇಗೆ ಶೋಭಿಸುತ್ತಾನೆ, ಸದ್ರೀತಿಯಲ್ಲಿ ನಾರಿ ಸೇನೆಯ ಮಧ್ಯೆ ನೀನು ಶೋಭಿಸುತ್ತಾ ಇದ್ದೀಯ ತಾಯಿ. ಈ ಕಾಲಕ್ಕೆ ರಣರಂಗಕ್ಕೆ ಬಂಡಾಸುರನು ಸುಧರಾದಂತಹ ಚತುರ್ಬಾಹು ದಾಳಿ ಮಾಡಿದ್ದಾನೆ. ಆತನನ್ನು ಎದುರಿಸುವರೆ ಯಾರಿದ್ದೀರಿ ಎನ್ನುವ ಹಾಗೆ ಚಿಂತೆ ಮಾಡುತ್ತಿದ್ದೀಯ. ಯಾರೂ ಇಲ್ಲ ಎನ್ನುವಂತಹ ಚಿಂತೆ. ಚಿಂತೆ ಬಿಟ್ಟು ತಾಯಿ, ನಿನ್ನ ಮಗಳಾದಂತಹ ಸರಸ್ವತಿ ನಾನಿದ್ದೇನೆ. ನೀನು ಹೋಗಿ ನನ್ನನ್ನು ಕಳುಹಿಸಿಕೊಂಡು ನಾನು ನೋಡಿಕೊಳ್ಳುತ್ತೇನೆ. ನೀನು ಹೇಳಿದ್ದೀಯ ಮಗಳೇ. ಅಂಬಿಕೆ ಅದಕ್ಕೆಂದಳು ಸಂಗ್ರಾಮದ ಹಂಬಲಬೇಕೆ ತಾಳು ಸಂಗ್ರಾಮದ ಹಂಬಲ ಏಕೆ ತಾಳು ಅಂಬಿಕೆ ಅದಕ್ಕೆಂದಳು
ಒಂಬತ್ತು ವರುಷದ ನಾಲ್ಕನೇ ಕಣ್ಣಿನ ಬೊಂಬೆಯಂತಿದ ಮಗಳು ಅಂಬಿಕೆ ಆದ ಕೆಂಗಳು ಸಂಗ್ರಾಮದ ಅಂಬಲ ಬೇಕೆ ತಾಳು ಸಂಗ್ರಾಮದ ಅಂಬಲ ಬೇಕೆ ತಾಳು ಅಮ್ಮ ಭಂಡಾಸುರ ಎದುರಿಸಲಿಕ್ಕೆ ಯಾರು ಏನೇನು ಮಾಡಿ ಚಿಂತೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮೋಣದ ಮಧ್ಯದಿಂದ ಕೋಲಿಚ್ಚೊಂದು ಭಾಸವಾದ ಹಾಗೆ ನನ್ನ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತೆಯ ಮಗಳೇ. ಹೌದು ತಾಯಿ, ಛತ್ರಬಾಹುವನ್ನು ಎದುರಿಸಲಿಕ್ಕೆ ನೀನು ಹೋಗುತ್ತೀಯಾ? ನಾನು ಹೋಗುತ್ತೇನೆ. ರಣಕ್ಷೇತ್ರ ಅಂದ್ರೆ ಏನು ಆಟದ ಬಯಲು ಎನ್ನುವ ಹಾಗೆ ಭಾವಿಸಿದೆಯಾ? ಅಲ್ಲವೇ? ಅಲ್ಲಿ ಯಾರು ನಿನ್ನ ಗೆಳತಿಯರು ಇರುವುದಿಲ್ಲ. ಏ. ದಂಡನಾಥಿಯ ಹಿಮ್ಮೆಕ್ಕಿದ್ದಾಳೆ ಅಂದ್ರೆ ಸರಿ. ಅವಳ ಪರಾಕ್ರಮಕ್ಕೆ ನಾವು ತಲೆದೂಗಲೇಬೇಕಾಗುತ್ತದೆ. ಹೌದೇ? ಅದರಲ್ಲಿಯೂ ನೀನು ಸಣ್ಣವಳಲ್ಲವೇ? ಸರಿ. 9 ವರ್ಷ. ಆ. 9 ವರ್ಷದ ಆ. 4ನೇ ಕಣ್ಣಿನ ಬೊಂಬೆಯಂತಿರುವಂತಹ ಸಣ್ಣ ಮಗಳು ನೀನು. ಹೌದೇ? ಯುದ್ಧ ನಿನ್ನಿಂದ ಸಾಧ್ಯವೇ ಮಗಳೇ? ಸಣ್ಣವಳಂತ ಹೇಳುವರೆ. ಹೌದು. ಸರಸ್ವತಿ, ನಾನು ಸಣ್ಣವಳೆನ್ನುವ ಹಾಗೆ ಹೇಳುತ್ತಾ ಇದ್ದೀಯಾ? ಹೌದಮ್ಮ. ಅಮ್ಮ, ನೀನೇ ಆಲೋಚನೆಯನ್ನು ಮಾಡಿ. ಏನು? ಬೆಂಕಿಯ ಕಿಡಿ ಸಣ್ಣದಾಗಿರುತ್ತದೆ, ಹೌದು. ಆದ್ರೆ ಗಾಳಿಯ ಸಹಾಯದಿಂದ ಸಕಲವನ್ನು ಸುಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹಾ. ಮಾತ್ರವಲ್ಲ, ಕಿರಿದಾದಂತಹ ಅಂಕುಶ ಹಾ. ದೊಡ್ಡ ಗಾತ್ರದ ಆನೆಯನ್ನು ಮಾಲೀಕರ ಸಹಾಯದಿಂದ ನಿಯಂತ್ರಿಸಬಲ್ಲದೆ. ಹೀಗಿರುತ್ತಾ ಹಾ. ನಾನು ಯಾರ ಮಗಳು? ಯಾರ ಮಗಳು? ಲಲಿತಾಂಬಿಕೆಯ ಮಗಳು. ನನ್ನ ಮಗಳು. ಹೌದು ಹೌದು. ಹೀಗಿರುವಾಗ ಆ ದುಷ್ಟರು ಬರುವರೆ ಎನ್ನುವ ಹಾಗೆ ಚಿಂತೆಯನ್ನು ಯಾಕೆ ಮಾಡಬೇಕು? ನಿನ್ನ ಆಶೀರ್ವಾದವನ್ನಿದ್ದರೆ ಹಾ. ಎಂತವರನ್ನು ನೆಲತೋರಿಸುತ್ತಾ ಸಾಮರ್ಥ್ಯ ನನ್ನುಂಟು. ಕೊಡು ಅಪ್ಪಣೆ. ಚಲಮ್ಮ. ಶರವ ಬಿಡದಿರೆ ಮಗಳ ಮುದ್ದಿಸಿ
ಛಲವ ಬಿಡದಿರೆ ಮಗಳ ಮುದ್ದಿಗೆ ಮಗಳೇ ಛಲವ ಬಿಡದಿರೆ ಮಗಳ ಮುದ್ದಿಸಿ ಮಗಳ ಮುದ್ದಿಸಿ ಮಗಳ ಮುದ್ದಿಸಿ ಕಳುಗಳ ಆಶೀರ್ವದಿಸುತ್ತಲೇ ಕಳುಗಳ ಆಶೀರ್ವದಿಸುತ್ತಲೇ ಹಂಚಿರುವ ಕವಚ ಹಂಚಿರುವ ಕವಚ ಆಯುಧಗಳ ಆಯುಧ ಆಯುಧಗಳ ಈಯುಧ ಲಭಿಲ್ಲ ಮಗಳೇ ಮಗಳೇ ವಿನೋದವಾದಂತಹ ಮಾತುಗಳನ್ನು ಕೇಳಿ ಅತೀವವಾದಂತಹ ಸಂತೋಷ ನನಗಾಯಿತು. ಸರಿ. ಚತುರ್ಬಾಹುವನ್ನು ಎದುರಿಸಲಿಕ್ಕೆ ನೀನೇ ಆಗಬೇಕು ಮಗಳೇ. ಹೌದೇ? ನಿನ್ನನ್ನು ನಾನು ಪರೀಕ್ಷಿಸಿದ್ದು. ಸರಿ. ನನ್ನ ಪರೀಕ್ಷೆಯಲ್ಲಿ ನೀನು ತೇರ್ಗಡೆಯನ್ನು ಹೊಂದಿದವಳಿದ್ದೀಯ. ಸಂತೋಷ. ಆಗ ನೀನು ರಣಕ್ಷೇತ್ರಕ್ಕೆ ಹೊರಟು ನಿಂತಹ ಸಂದರ್ಭದಲ್ಲಿ ಹಾ. ಶಕ್ತಿನಾರಾಯಣವನ್ನು ವೀರ ವನಿತೆಯ ಉಡುಗೆಯನ್ನು ತೊಡಿಸಿದ್ದಾರೆ. ಹೌದು. ಕವಚ ಆಯುಧಗಳನ್ನು ತೊಡಿಸಿದ್ದಾರೆ. ಹಾ. ಅಷ್ಟು ಮಾತ್ರವಲ್ಲ, ಅದೇ. ಈ ಸಂದರ್ಭದಲ್ಲಿ ಇದಕ್ಕೊಂದು ಆಯುಧವನ್ನು ತೊಡಿಸುವವಳಿದ್ದೇನೆ. ಸರಿ. ಇದು ಬರೇ ಆಯುಧವಲ್ಲ, ಅದೇ. ಇದು ಶತ್ರುಗಳ ಹಣೆಯಲ್ಲಿ ಬರೆಯುವಂತಹ ಮರಣ ಲೇಖನಿ ಇದಾಗಲಿ. ಖಂಡಿತ. ನೀ ಹೊರಟು ನಿಂತ ಕ್ಷಣವೇ ಹಾ. ನಿನ್ನ ಮುಖದಿಂದ ಕೋಟಿ ಸೂರ್ಯ ಕಿರಣ ಹೊರಸೂಸಲ್ಪಡುತ್ತದೆ. ಇನ್ನು ಕೊಂಚ ಆಡಿ ಮುಂದೆ ಇಡುವುದಕ್ಕೆ ಮಾತ್ರ ಹುಸಿದು. ಅದೆಲ್ಲವೂ ಅಕ್ಷಯವಾಗಲಿ ಎನ್ನುವ ಹಾಗೆ ಆಶೀರ್ವದಿಸುತ್ತದೆ. ನಿನ್ನ ಹೆಸರಿನಲ್ಲಿದ್ದ ಸಹಸ್ರನಾಮದಲ್ಲಿ ಒಂದಾಗಲಿ ಮಗಳೇ. ಆಗಲಿ, ಆಗಲಿ.
ಮಾಡ್ತಾ ಇದ್ದೀನಿ. ಯಾಕೆ? ಆಯುಧಧಾರಿಯಾಗಿ ಈ ಕಾಲದಲ್ಲಿ ನನ್ನನ್ನೇ ಎದುರಿಸುವುದಕ್ಕಾಗಿ ಮಾಡ್ತಾ ಇದ್ದೀನಿ. ಆಗಲಿ 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 ಸರಿ. ಆದ್ರೆ ಏನು? ನಿನ್ನ ಬಗ್ಗೆ ನೀನು ಸ್ವಲ್ಪ ತಿಳಿದುಕೊಳ್ಬೇಕು. ಏನಾಗಿದೆ? ಎಳೆಯ ಪ್ರಾಯದ ಹುಡುಗಿ ನೀನು. ಹಾಗಾಗಿ ಕಲಹವೆನ್ನುವುದು ನನ್ನೊಂದಿಗೆ ಸರಿಯಲ್ಲ. ಲಲಿತೆ ಎಂಬವಳನ್ನು ಕಾಣು. ಮರುಳೆ 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 ಘನಪರವು ಹೇಗೆ ಚಿವುಟೆ ಚಿಗುರ ಘನಪರವು ಹೇಗೆ ಚಿವುಟೆ ಚಿಗುರ ಏನೇ? ನನ್ನನ್ನು ಕಂಡಾಗ ಯುದ್ಧ ಮಾಡುತ್ತೀಯೇ ಎನ್ನುವ ಹಾಗೆ ನಿರೀಕ್ಷೆ ಇಟ್ಟೆ ಬಂದವಳು. ಆದರೆ ಬಂದ ತಕ್ಷಣ ನನ್ನ ಬಳಿ ಸಣ್ಣ ಹುಡುಗಿ ಇರುವ ಹಾಗೆ ಆಡುತ್ತಿದ್ದೀಯ. ಹೌದು. ನಿನ್ನಲ್ಲೇ ಒಂದು ಮಾತುಗಳನ್ನು ಕೇಳುತ್ತೇನೆ. ಇದಕ್ಕೆ ಮನಸ್ಸಿದ್ದು ಇದನ್ನು ಹಿಡಿದುಕೊಂಡ ಕೈಗೆ ಮನಸ್ಸಿಲ್ಲ. ಹೌದೇ? ಆ ಮನಸ್ಸು ಹೇಗೆ ಬರುವುದಿಲ್ಲ ಎನ್ನುವುದನ್ನು ನಾನು ನೋಡಿಕೊಳ್ಳುತ್ತೇನೆ. ಅಯ್ಯ, ಏನು? ನೊರಚುಗಳನ್ನು ವರಿಸುವುದಕ್ಕೆ ಬೇಕಾಗಿ ಮದಕರಿಯ ಅವಶ್ಯಕತೆ ಉಂಟೇ ಹೇಳು. ಮಾತ್ರವಲ್ಲ, ಚಿವುಟಿ ತೆಗೆಯಬಹುದಾದಂತಹ ಚಿಗುರನ್ನು ತೆಗೆಯುವುದಕ್ಕೆ ಬೇಕಾಗಿ ಪರಶುವಿನ ಅಗತ್ಯ ಉಂಟೇ ಹೇಳು. ಅಂತಹವರು ಮೂರ್ಖರು. ಇದೆಲ್ಲ ಯಾಕೆ ಕೇಳಿದೆ? ಯಾಕೆ? ಇದೆಲ್ಲ ತಿಳಿದು ಕೂಡ ನಿನ್ನಂತಹ ಮತಿಹೀನನನ್ನು ಮರುಳನನ್ನು ವಧಿಸುವುದಕ್ಕೆ ನಿನ್ನ ಅಬ್ಬೆ ಬರಬೇಕೆ? ಮತ್ತೆ ಆಕೆಯ ಮಗಳಾದ ನಾನು ಸರಸ್ವತಿ ಬಂದಿದ್ದೇನೆ. ನಿನಗೆ ಕೂಡಿದ ಭುಜದಲ್ಲಿ ಶಕ್ತಿ ಉಂಟಾ? ಯುದ್ಧ ಮಾಡು.
ತನ್ಮಯವನೇ ಪರಮವಿಕ್ರಮಿಯಾಗಿಸಿದಂತಹ ಚತುರ್ಭಾವಿನವರೇ ಆಯ್ತಂತೆ. ಹಾಗಾದ್ರೆ ಇವರನ್ನು ಗೆಲ್ಲುವುದಕ್ಕೆ ಶಕ್ತಿಯಲ್ಲ, ಯುಕ್ತಿಯನ್ನು ಉಪಯೋಗಿಸಬೇಕು. ಮಂತ್ರವಾದದ್ದು ನಂಗೆ ಶಿಕ್ಷೆ ಹಾಕಿತ್ತು ಯಾರು ಓ ಶಿಸ್ತಿ ಸೃಷ್ಟಿ ಹಾಗಾಡಿ ಅಜ್ಜ ತಟ್ಟಿ ಅಜ್ಜ ತಟ್ಟಿ ಎಂತಲ್ಲ ಅಪ್ಪ ಶಿಸ್ತಿ ಹಾಕಿಯಲ್ಲೇ ಹೌದು ಅಜ್ಜಲ್ಲೇ ಹೌದು ಎಂತ ಶಿಸ್ತಿ ಹಾಕಿ ನಾನೇ ಸೃಷ್ಟಿ ಮಾಡಿ ಎಂದಾಗ ಶಿಸ್ತಿ ಹಾಕಿ ಕಾರಣ ಉಂಟು. ಎಂತ ಸಮಸ್ಯೆ ಉಂಟಾಯ್ತು ಪುಣ್ಯಾತ್ಮ. ಸಮೋಸ ನಿನ್ನ ಪರಿಹರ ಎಣ್ಣ ಸಮೋಸ ನಿನ್ನ ಪರಿಹರ ಎಣ್ಣ ಸಮಸ್ಯೆ ನನ್ನದು, ಪರಿಹಾರ ನಿನ್ನದು. ಅದಕ್ಕಾಗಿ ಸೃಷ್ಟಿ ನೋಡಿದ್ಯಾ? ಓ ಅಲ್ಲಿ ಎಲ್ಲ ಬಿದ್ದಿದ್ದಾರಲ್ಲ. ಓ ಎತ್ತ ನಲ್ಲ ನಲ್ಲ ಪೆಣ್ಣು ಮಕ್ಕುಂಟು ಇದು ಎಂತ ಸಂಘ ಸ್ವಸಹಾಯ ಸಂಘ ಅಂತ ಇಂಥವರೆಲ್ಲ ನಮ್ಮವರು. ಆಯುಧವನ್ನು ಹಿಡಿದು ಆ ಕಡೆ ಈ ಕಡೆ ಹೋಗುತ್ತಾ ಇದ್ದಾರೆ ಹೆಣ್ಣು ಮಕ್ಕಳು. ಅವರೆಲ್ಲ ನಮ್ಮ ವಿರೋಧಿಗಳು. ಯುದ್ಧಕ್ಕೆ ಇನ್ನೊಂದು ಕೆಲಸ ಮಾಡ್ಬೇಕು, ಇದು ಎಂತ ಇಲ್ಲ ಏನಾದ್ರೂ ಮಾಡಿ ಈ ಹೆಣ್ಣು ಮಕ್ಕಳೆಲ್ಲ ತಲೆ ತಿರುಗಿ ಬೀಳ್ಬೇಕು. ಅದ್ರಲ್ಲಿ ವಿರೋಧ ಮಿರ್ಚಲ್ಲಿ ಹುಚ್ಚು ಹಿಡಿಬೇಕು, ಏನು ಬೆಲೆವತ್ತಗೆಲ್ಲ ವಿರೋಧ ಮಿರ್ಚಲ್ಲಿ ಹುಚ್ಚು ಹಿಡಿಬೇಕು. ಎಂತ ಅಚ್ಚ ನಂಗಲೆ ಸಾಹಸ ನಿಂಗೆ ಗೊತ್ತುಂಡಿ ನಾವು ಒಂದು ವಾರಕ್ಕೆ ಗಜ ಪಂಡಿತ ನನ್ನ ಅಜ್ಜ ಪಂಡಿತ ನನ್ನ ಅಜ್ಜರ ಅಜ್ಜ ಪಂಡಿತ ನಮ್ಮ ಸಂಸಾರ ಸರ್ವ ಪಂಡಿತ ನೀವೆಲ್ಲ ಪಂಡಿತರೆ. ಪಂಡಿತ ನನ್ನ ಗುರು ಪಂಡಿತ ಜಯಕಾರ ಪಂಡಿತ ಹೌದು ಹಾಗೆ ನಾವು ಇದರಲ್ಲೆಲ್ಲರೂ ಎತ್ತಿದ ಕೈ ನಿಮಗೆ ಎಂತ ಈ ಹೆಣ್ಣು ಮಕ್ಕಳೆಂತ ಯಾರು ಇದು ಅಷ್ಟೇ ದಿಕ್ಪಾಲಕರು ಅವರಿಗೂ ಚೀರಿಸ್ಬೇಕಾ ಈಗ ಇಡಿಸ್ತೇನೆ ಅವರು ಬೇಡವಾ ಇದು ಗೌಡನವರು ಬೇಕಾ ಗರುಡ ಅವರಿಗೆ ಉಚ್ಚಿರಿಸ್ಬೇಕು ಯಾರಿಗೂ ಬೇಡ. ಕಿಂಗ್ ಫಿಶರ್ ಬೇಕಾ ನಿಮ್ಗೆ ಕಿಂಗ್ ಫಿಶರ್ ಬೇಕಾ ಅವರಿಗೆ ಉಚ್ಚರಿಸ್ತೇನೆ ಈಗ ನನಗೆ ಈ ಹೆಣ್ಣು ಮಕ್ಕಳಿಗೆ ಹುಚ್ಚು ಹಿಡಿದ್ರೆ ಸಾಕು. ಅದ್ರಲ್ಲಿ ಲೋಕದಲ್ಲಿ ಒಂದು ರೂಢಿ ಉಂಟು, ಎಂತ ಹೆಣ್ಣು ಮಕ್ಕಳನ್ನು ನೋಡಿ ಗಂಡು ಮಕ್ಕಳಿಗೆ ಹುಚ್ಚು ಹಿಡಿಯುವುದು. ಲೋಕದಲ್ಲಿ ರೋಡ್ ಯಾವ್ದುಂಟೆ ರೋಡ್ ಉಂಟು ರೂಢಿ. ಎಂತ ಹೆಣ್ಣು ಮಕ್ಕಳನ್ನು ನೋಡಿ ಗಂಡು ಮಕ್ಕಳಿಗೆ ಹುಚ್ಚು ಹಿಡಿಯುವುದು. ಈ ಸಲ ಹಾಗಲ್ಲ, ಹಾ ಹೆಣ್ಣು ಮಕ್ಕಳಿಗೆ ಹುಚ್ಚು ಹಿಡಿದೆ. ಗಂಡು ನೋಡಿ ಹೌದಾ ಗಂಡು ಗಂಡು ನೋಡಿ ಅಲ್ಲ. ಗಂಡು ಹುಚ್ಚಿರಿಸು ನಿನ್ನನ್ನು ನೋಡಿ ಹುಚ್ಚು ಹಿಡಿದೆ. ಎಂತ ನಿನ್ನ ಸೃಷ್ಟಿ. ಅಚ್ಚ ನೀ ಎಂತ ಬೇಡಿ ಕಂಡ ಏನಾದ್ರು ನೀ ಮಿಂಡಂಡ ನಾ ಮಿಂಡೆ ನೀ ಮಿಂಡಂಡ ನಾ ಮಿಂಡೆ ಇನ್ನು ನಾನು ಹೇಳುದು ಬೇಡ, ನೀನು ಹೇಳು. ಇದ ಯಾಗ ಹತರ್ಮಾನ ಯಾಗ ಒಂದೊಂದು ಸಾಮಗ್ರಿ ಎಂತ ಎಂತ ಬೇಕು? ಹೊದ್ದೋಳು ಹೊದ್ದೋಳು ಹರಡು ಬಯಾಕ 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 ಬಾಳೆಹಣ್ಣು. ಅದು ಅದು ಬಲಿ ಬೆಲಿ ಬೇಡಿ ಬೆಲಿ ಬೆಲಿ ಅದೇ ಬೆಲಿ ಗೋಳಿ ಚೋರೆ ರಕ್ತ ಬೋಂಡ ಬೋಂಡ ಸಿಹಿಯ ಸಿಂಬಲ್ ಅಲ್ಲ ಬೋಂಡ ಸಿಂಬಲ್ ಎಂತ ಭಾಷೆ ಇದೆ? ಸಿಂಬಲ್ ಅದು ನರಕಲ್ಲಿ ಸಿಂಬಲ್ ರುಚಿ ನೋಡಿದ್ದೇನೆ. ಬೋಂಡ ಸಿಹಿಯ ಅದು ಏನು ಇದು ಇಪ್ಪೆಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ರು ನೋಡಿ ನಿನ್ನ ಸಿಹಿ. ಬಲಿಗಾರ್ಮಿ ಯಾ ಪಂಡಿತ ನನ್ನ ಅಜ್ಜ ಪಂಡಿತ ಎಲ್ಲ ಮಾಡಿದ್ದಾರೆ ನಿನ್ನ. ಅವರು ನಾಚಿಕೆ ಆಯ್ತು ನನ್ನ ಗುರು ಪಂಡಿತ ಜಾಗರ ಪಂಡಿತ ನಾನು ಇಷ್ಟು ಸಿಕ್ಕೊಂದು ಆಯ್ತಾ ಇದು ನಾನೀಗ ಶುರು ಮಾಡ್ತೇನೆ ನೀನು ಶುರು ಮಾಡುವಲ್ಲ ಇನ್ನು ಪ್ರಾರಂಭ. ನೀನು ಶುರು ಮಾಡುವ ಓಂ ನಿನ್ನನ್ನು ಯಾಕೆ ಕರೆದದ್ದು ಯಾಕೆ? ಎಂದ ನೀನು ಎಂತ ಮಾಡೋದೆಂತದ್ದು? ಅದು ಹಂಗಲ್ಲ ವಿಮರ್ಶೆ ಆಗ್ತಾ ಮಂತ್ರ ಇಲ್ಲ ಒಂದು ಮಂತ್ರ ಸಿಕ್ತು ಮಂತ್ರ ದಿಬ್ಬನ್ನ ಓಂ ಒಂದು ಔಷಧಿ ಮಾಡಿ ಪುಣ್ಯಾತ್ಮ. ಅದು ಗಟ್ಟು ಮುಡಿ ಮಾಡಿ ಮೂಡ ಬಿದ್ರದ ಕೈ ಮಂತ್ರ ವಿಮರ್ಶೆ ಹಾಕಂಡ ಒಂದು ಭೂಮಂಡಲ ಮಾಯೆ ರೈತಂ ಸೂರ್ಯಚಂದ್ರ ಮಾಯೆ ಮೂರಂ ತ್ರಿಮೂರ್ತಿ ಮಾಯೆ ನಾಲ್ಕು ಮಸ್ತ ದಿಕ್ಪಾಲ ಮಾಯೆ ಅಂಜು ಮಸ್ತ ಪಂಚ ಹೊಸ ಮಾಯೆ ಆರು ಸ್ವಸ್ಥ ಸಾಮನ ಮಾಯೆ ಆರು ಏಳು ಸ್ವಸ್ಥ ಸಾಗರ ಮಾಯೆ ಎಟ್ಟು ಮಸ್ತ ದಿಕ್ಪಾಲಕ ಮಾಯೆ ಒಂಬತ್ತು ನವಗ್ರಹ ಮಾಯೆ ಪತ್ತಂ ಪತ್ತಂ ಕೋಳಿ ಮತ್ತೊಂಜಾಯಿ ಭಾಗತಾರೆ ಬೇಗ ಕೋಳಿ ಹೇಳಿ ಮಾಡಿ ವಿಮರ್ಶೆ ಹಾಕಂಡ ಯಾವುಂಡು ನೀನಿಂದಂಡ ನೀನಂಡ ಅಚ್ಚ ಓಂ ಕ್ಲೀಂ 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 ರೋಂ 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 ಓಂ ಕ್ಲೀಂ 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 ಕ್ಲೀಂ
ಒಟ್ಟ ಮುಗಿತಾ ಈಗ ಪಾಪಿ ಎಂತ? ಅದಕ್ಕಿಂತ ಉತ್ತಮ ಉಂಟು ಗೊತ್ತುಂಟ ಮತ್ತೆ ಅದಲ್ಲ ಇದು ವಿಮರ್ಶೆ ಮತ್ತೆ ನೀನು ಮಾಡಿದ್ದೆಲ್ಲ ನೋಡಿದ ಕೂತ್ಕೊಳ್ಳೋದು ಪರಿಕರ್ ಮೀಟಿಂಗ್ ನಲ್ಲಿ ಚೆಪ್ತಾರೆ ಹೊಟ್ಟೆ ಓ ಹೋಗ್ ಕಾಲಿ ಏಯ್! ಓಂ ಕಾಳಿ ಭೀಮ್ ಕಾಳಿ ಹೀಗೆ ಸಿಕ್ಕಿದ್ರೆ ಎಷ್ಟು ಕಾಲಿ ಓಂ ಕಾಲಿ ಬ್ರೇಕ್ ಹೊಟ್ಟೆ ಕಾಲಿ ನೀನು ಎಂತ ಮಾಡಿದ್ದು ನಿನ್ನಲ್ಲಿ ಎಂತ ಹೇಳಿದ್ಯಾ ಅದು ಎಂದ ಪಚ್ಚ ಅದು ಹಂಗನೇ ಅಲ್ಲ ಇಪ್ಪ ನಾ ಎಂತ ಹಾಕಿಯೋ ಅದು ಬೋಟ ಉಂಟಲ್ಲ ಅದರೆಲ್ಲ ದುಷ್ಟ ಶಕ್ತಿ ದಿಬ್ಬನ್ನು ದಿಬ್ಬವನ್ನು ಹಾಕಿ ಇಪ್ಪ ಎവിടെ ಉಂಟದು ಎಲ್ಲಿಂಟು ಕೂಡ ಉಂಟು ಅದರಿಂದ ನಿನ್ನ ಹೊಟ್ಟೆ ಒಳಗೆ ಬೇಡಿ ಕಂಡ ನೀ ಬೇಡಿ ಕಂಡ ಅದೇ. ನಾಳೆ ಶುಭ ಇದ್ದು ದೂರ ಪೋಷಿತ್ತು ಉಚ್ಚಾಟನ 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 ನೆತ್ತಿಗೆ ಬಿಡ್ತಾನೆ. ಉಚ್ಚಾರ್ತಾನೆ. ಅದೇ ಹಾ. ಅದು ನಿಂದು ತೆಲ್ಲು ಉಚ್ಚಾರ ಸರಿ ಉಚ್ಚಾರ ಸರಿ ಇಲ್ಲ. ಸರಿ ಇಲ್ಲ ಅದು ಹಂಗನೇ ಆಗಿದೆ ನೀ ಬೇಡಿ ಕಂಡ ಇದು ಈಗ ಎಂತ ಇಲ್ಲ ನೀ ಬೇಜಾರ ಒಂದು ಬಾರಿ ಹಾಕೊಂಡು ನಿನ್ನ ಶಿಷ್ಯ ಇದ್ದಾನಲ್ಲ ಯಾರೋ ಯಾರೋ ಬನ್ನಿ ನಿನ್ನ ಶಿಷ್ಯ ಯಾರೋ ನಿನ್ನ ಶಿಷ್ಯ ಅದ್ಯಾರೋ ಮೊದಲು ನನಗೆ ಪ್ರಸಾದ ಮಾಡು. ನಾನು ಹೇಳ್ತೇನೆ ಮಾಡು. ನನಗೆ ಬೇಡ ನಿನ್ನ ಸರಿ ಹೋಗು. ಇದು ವ್ಯವಸ್ಥೆ ಆಗ್ಬೇಕು. ನೀ ಬೇಡಿ ಕಂಡ ನೀ ಪೋ ನಾನು ನ್ಯಾಯ ಎಲ್ಲ ಆಗ್ಬೇಕು. ವೆರಿ ಗುಡ್ ನಾನು ನೀವಿಂದ ಪೋ 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 ಕಾಲಿ ಕಾಲಿ ಕೆಲರಿಗೆ ನಿತ್ಯೆಯು ಕೆಲರಿಗೆ ಮೋಜಲು ಕೆಲರಿಗೆ ತೂಗಳಿಗೆ ಕೆಲವರಿಗೆ ಕೆಲವು ಸಂಗಗಳನು ಕೆಲವರಿಗೆ ಕೆಲವು ಸಂಗಗಳೊಳಗಿನ ಶಕ್ತಿಗಳು ಶಕ್ತಿ ನನಗೆ ಏನು ಎದ್ದೇಳಿ ಇಷ್ಟೊಂದು ಮಾಡಿ ಏನೀಗ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಸರಿ ಸರಿ, ಇಲ್ಲಿ ನಿಲ್ಲುವುದಲ್ಲ, ನಡೆದ ವಿಚಾರವನ್ನು ಅಮ್ಮನಲ್ಲಿ ತಿಳಿಸುತ್ತೇನೆ. ರಣರಂಗದಲ್ಲಿ ನಮ್ಮಂತಹ ಸ್ತ್ರೀಯರು ಎಲ್ಲರೂ ಧೈರ್ಯವನ್ನು ಕಳೆದಿದ್ದಾರೆ. ಅಷ್ಟು ಮಾತ್ರವಲ್ಲ, ಶಕ್ತಿ ನಾರಿಯರು ಯುದ್ಧವನ್ನು ಮಾಡುವುದನ್ನು ಬಿಟ್ಟು ಶಕ್ತಿಯನ್ನು ಕಳೆದುಕೊಂಡು ಹುಚ್ಚರಂತೆ ವರ್ತಿಸುತ್ತಾ ಇದ್ದಾರೆ. ಯುದ್ಧ ನಡೆಯುತ್ತಿಲ್ಲ, ಮಂತ್ರವಾದಿಯ ಶಕ್ತಿಯು ಅಧಿಕವಾಗುತ್ತಿದೆ. ನೀನೇ ರಕ್ಷಿಸಬೇಕಮ್ಮ. ಅಮರದೇವಿ ಸರ್ವಜ್ಞಳಾದುದರಿಂದ ಕಾಮೇಶ್ವರನನ್ನು ಪ್ರೇಮಾದಿ ನೋಡಿದ ಕರೆ ಬಂದಿರುವುದೇ ಮಗ ತೋರಿದ ತೊಡೆಯೊಳು ಸಿದ್ಧ ಲಕ್ಷ್ಮಿಯ ಕುಳ್ಳಿರಿಸಿಕೊಂಡು ಪಡೆದನು ಲಕ್ಷ್ಮಿ ಗಣಪತಿಯಂಬ ಬೆಟ್ಟದ ಗುಣ ಮಟ್ಟು ದೇವಿಗ ಕಂದಲಾಲಿತು ಗಳರಿಂದ ಮರಣ ಮಂಗದಿಂದ ಗೆಲಿದನು ಕುಂದದಯ ವಿಜ್ಞಾನ ಭವ ಛೇದಿ ಕೊನ್ನು ಮರಿದರು ದಶಮುಲ ಗಣಪತಿಯನ್ನು ಹಾಕಿ ನಾಮಕರಣವನ್ನು ಮಾಡುತ್ತಾ ಇದ್ದೇನೆ. ಶಕ್ತಿ ನಾರಿಯರು ರಣಕ್ಷೇತ್ರದಲ್ಲಿ ಹುಚ್ಚು ಸ್ತ್ರೀಯರಂತೆ ವರ್ತಿಸುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಗಂಡನಾಥನ ಮೇಲೆ ದೂರಿದ್ದಾಗ ಕಾಮೇಶ್ವರನ ಮುಖವನ್ನು ಕಂಡು ನಾನು ನಕ್ಕವಳು. ಆ ಸಂದರ್ಭದಲ್ಲಿ ನಿನ್ನ ಸೃಷ್ಟಿಯಾಯಿತು ಮಗನೇ. ದಶಮುಲ ಗಣಪತಿ, ಸಿದ್ಧಿ ವಿನಾಯಕ, ಬುದ್ಧಿ ಪ್ರದಾಯಕ ಎನ್ನುವ ಹಾಗೆ ನಿನಗೆ ಹೆಸರನ್ನಿರಿಸಿದವಳಿದ್ದೇನೆ. ಮಾತ್ರವನ್ನ ತೊಡೆಯಲಿರುವವಳೆ ಸಿದ್ಧಲಕ್ಷ್ಮಿ. ಹೋಗಿ ಮಂತ್ರದ ಕಲ್ಲನ್ನು ಕಿತ್ತೆಸೆದು ದುಷ್ಟರನ್ನೆಲ್ಲ ವಧಿಸಿ ಬಾ. ನಿನ್ನ ಹೆಸರಿನಲ್ಲಿ ಸಹಸ್ರನಾಮದಲ್ಲಿ ಒಂದಾಗಲಿ. ¡Ay,
ಬಂದ ಹಾಗಿದ್ದು ಹೋದರೆ ಬದುಕುತ್ಯ ನೀವು ಮಾಡುತ್ತಿರುವಂತಹ ಕರ್ಮಕ್ಕೆ ಹೇಳು. ನಾವು ಅನುಭವಿಸಬೇಕಾಗಿಲ್ಲ. ಯಾಕೆ? ಯಾಕೆ ಹೇಳು? ಯಾಕೆ? ಒಳ್ಳೆಯದು ಮಾಡಿದ್ರೆ ಒಳ್ಳೆಯದಾಗುತ್ತದೆ, ಹಾ. ಕೆಟ್ಟದ್ದು ಮಾಡಿದ್ರೆ ಏನಾಗ್ತದೆ? ಇದೇ ಸ್ಥಿತಿ ಬರ್ತದೆ. ಒಳ್ಳೆಯದು ಇದನ್ನೇ ಹೇಳು. ಮೂರು
Thank you.
ಪರಿಪರಿಯ ಉತ್ಪಾದನೆ ಗೋಚರಿಸ್ತಾ ಇದೆ. ಪ್ರಾಣಿಗಳ ಹಾರಾಟ, ನರಿಗಳ ಕೂಗಾಟ, ಧೂಮಕೇತುಗಳ ಸಂಚಾರ ಕೇಳುವುದಕ್ಕಾಗಿ ಶಂಕದುರ್ಗರನ್ನು ಕಳುಹಿಸಿದ್ರೆ ನಾರಿಯೊಬ್ಬಳು ಬಂದು ಕೊಂದಿದ್ದಾಳಂತೆ. ಕೇಳಬೇಕಾದದ್ದು ಧರ್ಮ. ನಾನೇ ಬಂದವಳು. ನೀನು ಯಾಕೆ ಬಂದೆ? ನಿನಗೂ ನನಗೆ ಏನು ವೈರ? ಎಲ್ಲವನ್ನೂ ಹೇಳು. ಸ್ಥಾನಭ್ರಷ್ಟನಾಗಿದ್ದೀಯಾ? ಸೂರ್ಯಚಂದ್ರ ಸಂಚಾರಕ್ಕೆ ತಡೆಯನ್ನುತ್ತೆಯಾ? ಸಾರಿ ಸಾರಿ ಹೇಳುತ್ತಿದ್ದೇನೆ. ಕ್ಷೇಮದಲ್ಲಿ ಬಾಳಿ ಬದುಕಬೇಕೆಂಬ ಆಸೆ ಇದ್ದರೆ ದೇವತೆಗಳ ಪಾದಕ್ಕೆ ಶರಣಾಗು. ಮಾರು ಮಾಡಕ್ಕೆ ಬಂದು